ಮಾಡಿದೆ ಸರ್ ರಾಜ್ಯ ಸರ್ಕಾರ ಪೆಟ್ರೋಲ್ ಡೀಸೆಲ್ ಆಯ್ತು ಈಗ ಸರ್ ಅದು ನಾಳೆ ಪ್ರತಿಭಟನೆ ಮಾಡಿ ಹೇಳಿದೀವಿ, ಇವತ್ತು ತಿರ್ಗಾ ಹೇಳ್ತೀವಿ. ಈ ರಾಜ್ಯ ಸರ್ಕಾರಕ್ಕೆ ಇವ್ರಿಗೆ ಡೆವಲಪ್ಮೆಂಟ್ ಮೈಂಡ್ ಇಲ್ಲ. ಕೇವಲ ವೋಟ್ ಗಿಟ್ಸ್ಕೊಳಕ್ಕೆ ರಾಜಕಾರಣ ಮಾಡೋದಕ್ಕೆ ಸ್ಕೀಮ್ನ ಒಂದು ಡಿಸೈನ್ ಮಾಡಿ ಒಟ್ಟಿನಲ್ಲಿ ಜನರನ್ನ ದಾರಿ ತಪ್ಪಿಸ್ತಾ ಇದ್ದಾರೆ ಮತ್ತು ರಾಜ್ಯನ ಬಿಕಾರಿ ಮಾಡ್ತಿದ್ದಾರೆ, ಬ್ಯಾಂಕ್ರಪ್ಟ್ ಮಾಡ್ತಾರೆ, ಪಾಪರ್ ಮಾಡ್ತಿದ್ದಾರೆ. ಇದು ಬರೋ ದಿವಸಗಳಲ್ಲಿ ಅವ್ರ ಶಾಸಕರೇ ದಂಗೆ ಹೇಳ್ತಾರೆ. ಅದರಲ್ಲಿ ಯಾವುದೇ, ಯಾಕಂದ್ರೆ ಇನ್ನೇನು ಮಾತಾಡ್ತಾರೆ ಎಲ್ಲ ಕಾಂಗ್ರೆಸ್ ಶಾಸಕರು, ನಾವು ಅಲ್ಲಿ ಅಸೆಂಬ್ಲಿ ಲಾಬಿಲಿ ಕೂತಾಗ ಗೊತ್ತಾಗ್ತದೆ ಇದೆಲ್ಲ ಪೂರ್ತಿ ಅವರೇ ದಂಗೆ ಹೇಳ್ತಾರೆ. ಯಾಕಂದ್ರೆ ಒಂದೂ ಇಲ್ಲಿ ಒಂದು ಶಾಸಕ ಆಚೆ ಹೋದ್ರೆ ಜನ ಬಂದು ಮಕ್ಕುಯ್ತಾರೆ, ಮನೆ ಹತ್ರ ಬಂದು ಕೂತ್ಕೊಂಡು. ಒಂದು ರಸ್ತೆಯಾಗ ₹1 ದುಡ್ಡಿಲ್ಲ, ಒಂದು ಚರಂಡಿ ಹಾಕಕ್ಕೆ ದುಡ್ಡಿಲ್ಲ, ಒಂದು ಪಾರ್ಕ್ ಡೆವಲಪ್ಮೆಂಟಿಗೆ ದುಡ್ಡಿಲ್ಲ. ಎಲ್ಲಿ ಹೋಗ್ತಾರೆ? ಯಾವುದೇ ಶಾಸಕ ಇರಲಿ, ಅವ್ನು ಯಾವುದೇ ಪಕ್ಷದವನು ಇರಲಿ, ಇವರು ಎಲ್ಲ ತಗೊಂಡು ಓಟ್ಗೋಸ್ಕರ ಯಾವುದೋ ಗ್ಯಾರಂಟಿನಲ್ಲಿ ಎಲ್ಲ ಓಟ್ ಕನ್ವರ್ಟ್ ಆಗ್ತದೆ ಅಂತ ಮಾಡಿ ಅದು ಫೇಲ್ ಆಯಿತು. ಈ ರೀತಿ ಪೆಟ್ರೋಲು ಡೀಸೆಲ್ ಬೇರೆ ಹೇಳ್ಸ್ಕೊಂಡು ಈಗ ಅದು ನಿಮಗೆ ಚೈನ್ ರಿಯಾಕ್ಷನ್ ಎಫೆಕ್ಟ್ ಆಗ್ತದೆ. ಪೆಟ್ರೋಲ್ ಡೀಸೆಲ್ದು ನಿಮ್ಗೆ ಇನ್ನೊಂದು ವಾರದಲ್ಲಿ ಗೊತ್ತಾಗ್ತದೆ ಯಾವ್ಯಾವ ರೇಟ್ಸ್ ಇನ್ನೆಲ್ಲನೂ ಜಾಸ್ತಿ ಮಾಡ್ತಾರೆ ಅಂತ. ಸೊ ರಾಜ್ಯ ಸರ್ಕಾರ, ಅದು ಸಿದ್ದರಾಮಯ್ಯನಂಥವ್ರು ಅಷ್ಟೊಂದು ಬಜೆಟ್ ಮಂಡಿಸಿರೋವಂಥವ್ರು ಯಾಕೆ ಈ ರೀತಿ ಡಿಸಿಷನ್ನು ತಗೊಂತಾ ಇದ್ದಾರೆ? ರಾಜ್ಯನ ಇವರು ಸಾಲದ ಶೂಲಕ್ಕೆ ಮತ್ತು ರಾಜ್ಯನ ಪಾಪರ್ ಮಾಡೋ ಸ್ಥಿತಿಗೆ ತಗೊಂಡು ಹೋಗ್ತಿರೋಂಥದ್ದು ಗ್ಯಾರಂಟಿ. ಪ್ರತಿಯೊಬ್ಬರಿಗೂ ಕೂಡ ಬೇಕು, ಯಾಕಂದ್ರೆ ಚಿಕ್ಕ ಮಕ್ಕಳಿಗೆ ಎಲ್ಲರೂ ಕೂಡ ಹಾಲು ಬೇಕಾಗಿರುವಂಥದ್ದು. ಆದ್ರೆ ಈ ತರ ದರ ಜಾಸ್ತಿ ಮಾಡೋದ್ರಿಂದ ಖಂಡಿತವಾಗ್ಲೂ ಸರ್ ನೋಡಿ ಇನ್ನೂ ಜಾಸ್ತಿ ಆಗ್ತದೆ. ಈಗ ಏನು, ಈಗ ಅವರಲ್ಲೇ ಬಸ್ ಚಾರ್ಜು ಜಾಸ್ತಿ ಮಾಡ್ತೀವಿ ಅಂತ ಹೇಳ್ತಾರೆ, ಬಸ್ ರೇಟ್ನ ಅವ್ರ ಮಂತ್ರಿನೇ ಹೇಳಿದ್ದಾರೆ ಪೂರ್ತಿ. ಪ್ಲಸ್ ಈ ಡೀಸೆಲ್ ಪೆಟ್ರೋಲ್ದು ಇಂಪ್ಲಿಕೇಶನ್ಸ್ ನಿಮ್ಗೆ ಒಂದು ವೀಕಲ್ಲೇ ಗೊತ್ತಾಗ್ತದೆ. ಹಾಲಿನ ದರ ಇವ್ರು ಜಾಸ್ತಿ ಮಾಡ್ತಿರೋ, ಅಡಿಷನಲ್ ದರನ್ನು ಟ್ರಾನ್ಸ್ಪೋರ್ಟೇಷನ್ ಜಾಸ್ತಿಗೂ ಕೂಡ ಆಗ್ತದೆ. ಈ ರಾಜ್ಯ ಸರ್ಕಾರಕ್ಕೆ ಗೊತ್ತೂ ಇಲ್ಲ, ಗುರಿನೂ ಇಲ್ಲ. ಇವ್ರಿಗೆ ಅಧಿಕಾರ ಎಂಜಾಯ್ ಮಾಡೋದು, ಸೀಟ್ ಗೆಲ್ಲದೆ ಮುಖ್ಯ ಬಿಟ್ಟರೆ ರಾಜ್ಯದ ಹಿತ, ದೇಶದ ಹಿತ, ಜನರ ಹಿತ ಇಲ್ಲವೇ ಇಲ್ಲ ಇವರು.